ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಐತಿಹಾಸಿಕ ಆಷಾಢ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ಮೈಸೂರು ಮಹಾರಾಜ ಮುಮ್ಮಡಿ ಶ್ರೀ ಕೃಷ್ಣರಾಜ ಒಡೆಯರ್ ಜನ್ಮ ವರ್ಧಂತಿಯ ಅಂಗವಾಗಿ ಆರಂಭವಾಗುವಂತಹ ಈ ಬ್ರಹ್ಮೋತ್ಸವವು 10 ದಿನಗಳ ಕಾಲ ನಡೆಯಲಿದ್ದು, ಈ ವರ್ಷ ಜುಲೈ 29ರಿಂದ ಆಗಸ್ಟ್ 9ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ. ಮುಮ್ಮಡಿ ಶ್ರೀ ಕೃಷ್ಣರಾಜ ಒಡೆಯರ್ ಆರಂಭಿಸಿದಂತಹ ಈ ಜಾತ್ರಾ ಮಹೋತ್ಸವ ಇಂದಿಗೂ ಅವರ ಹೆಸರಿನಲ್ಲೇ ಆಚರಿಸಲಾಗುತ್ತಿದೆ. ಉತ್ಸವಕ್ಕಾಗಿ ಮಹಾರಾಜರು ವಜ್ರ ಕೃಷ್ಣರಾಜಮುಡಿ ಕಿರೀಟ, ರಾಜಲಾಂಛನ ಹಾಗೂ ಗಂಡಬೇರುಂಡ ಪದಕವನ್ನ ಸಮರ್ಪಿಸಿದ್ದು, ಕೊನೆಯ ದಿನದ ವಿಶೇಷ ಪೂಜೆಗಾಗಿ ಕಲ್ಯಾಣಿ ಸಮಚ್ಚಯದಲ್ಲಿ 16 ಕಂಬಗಳ ಭುವನೇಶ್ವರಿ ಮಂಟಪವನ್ನು ಕೂಡ ನಿರ್ಮಿಸಿದ್ರು. ದೇವಾಲಯದ ಅಭಿವೃದ್ಧಿಗೆ ಅವರ ಕೊಡುಗೆ ಇಂದಿಗೂ ಸ್ಮರಣೀಯವಾಗಿದೆ. ಆದರೆ ಐತಿಹಾಸಿಕ ಮಹತ್ವ ಹೊಂದಿರುವಂತಹ ಈ ಉತ್ಸವಕ್ಕೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಗಳ ನಿರ್ಲಕ್ಷ್ಯ ಎದುರಾಗುತ್ತಿದೆ ಎಂಬ ಬೇಸರವನ್ನ ಭಕ್ತರು ವ್ಯಕ್ತಪಡಿಸಿದ್ದಾರೆ. ಸಮರ್ಪಕ ಅನುದಾನದ ಕೊರತೆಯಿಂದ ರಥೋತ್ಸವ ಹಾಗೂ ತೆಪ್ಪೋತ್ಸವ ಸೇರಿದಂತೆ ಕೆಲವು ಪ್ರಮುಖ ಉತ್ಸವಗಳು ಸ್ಥಗಿತಗೊಂಡಿದ್ದು, ಬ್ರಹ್ಮೋತ್ಸವದ ಬಗ್ಗೆ ಭಕ್ತರಿಗೆ ಮಾಹಿತಿ ನೀಡುವ ಆಹ್ವಾನ ಪತ್ರಿಕೆಯನ್ನು ಸಿದ್ಧಪಡಿಸಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದೇ ವೇಳೆ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಶೀಲಾ ಪ್ರತಿಕ್ರಿಯಿಸಿ, ದೇವಾಲಯದಲ್ಲಿ ಸಂಪ್ರದಾಯಬದ್ಧವಾಗಿ ಬ್ರಹ್ಮೋತ್ಸವವನ್ನ ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ವೈರಮುಡಿ ಉತ್ಸವದ ಬಳಿಕ ನಡೆಯುವಂತಹ ಕೃಷ್ಣರಾಜಮುಡಿ ಬ್ರಹ್ಮೋತ್ಸವದ ಮೊದಲ ದಿನ ಮಹಾಭಿಷೇಕ ಮತ್ತು ಕಲ್ಯಾಣೋತ್ಸವ ನೆರವೇರಲಿದ್ದು, ಈ ಬಾರಿ ವಿಶೇಷ ದೀಪಾಲಂಕಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಉತ್ಸವದ ಹೂವಿನ ಅಲಂಕಾರವನ್ನ ದಾನಿಗಳು ಪ್ರಯೋಜಿಸಬಹುದು ಎಂದು ಅವರು ಮಾಹಿತಿಯನ್ನ ನೀಡಿದ್ದಾರೆ.